ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 13ನೇ ಪ್ರಶ್ನೆ ಭಕ್ತಿ ಪಂಥ ಎಂಬಂತಹ ಚಾಪ್ಟರ್ ಇಂದ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಭಕ್ತಿ ಪಂಥದ ಮೂಲ ತತ್ವಗಳು ಅಥವಾ ಬೋಧನೆಗಳು ಯಾವುವು? ಈ ಯುಗದ ಧಾರ್ಮಿಕ ಸುಧಾರಕರು ಮತ್ತು ತತ್ವಜ್ಞಾನಿಗಳು ಭಕ್ತಿಯ ಜೀವನವನ್ನ ಪ್ರತಿಪಾದಿಸ್ತಾರೆ ಮಕ್ಕಳೇ. ಓಕೆನಾ? ಸೊ ಅಂತಂದ್ರೆ ಜೀವನದಲ್ಲಿ ಭಕ್ತಿ ಮಾರ್ಗವನ್ನ ಬೋಧಿಸ್ತಾರೆ. ಅವರು ಸಹೋದರತ್ವ ಭಾವನೆಗಳನ್ನ ಬೆಳೆಸಲು ಪ್ರಯತ್ನಿಸಿ ಧಾರ್ಮಿಕ ಸಾಮರಸ್ಯದ ತತ್ವಗಳನ್ನ ಬೋಧಿಸಿದರು. ನೀವು ಯಾರೇ ತಗೊಳ್ಳಿ, ಸಂತ ಶಿಶುನಾಳ ಶರೀಫರ್ ಇರ್ಬೋದು, ಕಬೀರ್ ದಾಸರು ಅಥವಾ ಗುರುನಾನಕರು, ಓಕೆನಾ, ಪುರಂದರದಾಸರು, ಎಲ್ಲರೂ ಕೂಡ ನಮ್ಮ ಸಮಾಜದಲ್ಲಿದ್ದ ಜಾತಿ ಪದ್ಧತಿಯನ್ನ ಹೋಗಲಾಡಿಸಿ ಧರ್ಮಗಳ ನಡುವೆ ಸಾಮರಸ್ಯದ ತತ್ವವನ್ನು ಬೋಧಿಸ್ತಾರೆ. ಅವರು ರಾಮ, ಕೃಷ್ಣ, ಅಲ್ಲಾನಂತಹ ವಿಭಿನ್ನ ಹೆಸರುಗಳಿಂದ ದೇವರನ್ನ ಪೂಜಿಸುತ್ತಿದ್ದರು. ಮೋಕ್ಷ ಅಥವಾ ಮುಕ್ತಿ ಸಾಧಿಸಲು ಅವರು ಭಕ್ತಿಯ ಮಾರ್ಗವನ್ನ ಸೂಚಿಸಿದರು. ಶುದ್ಧ ಮನಸ್ಸು ಮತ್ತು ದೇವರಿಗೆ ಸಂಪೂರ್ಣ ಶರಣಾಗತಿ ಸುಧಾರಕರ ಒಂದು ಮುಖ್ಯ ತತ್ವಶಾಸ್ತ್ರವಾಗಿತ್ತು. ಓಕೆ, ಇವು ಭಕ್ತಿ ಪಂಥದ ಮೂಲ ತತ್ವಗಳು. ಥ್ಯಾಂಕ್ ಯು.